ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಜೀವಕ್ರಿಯೆಗಳು ಎಂಬ ಪಾಠದ LVA ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಮೇನು, ಇದು LB ಆಧಾರಿತ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ 20 ಅಂಕಗಳ ಪ್ರಶ್ನೆ ಆಗಿರ್ತದೆ. 1 ಗಂಟೆ ಸಮಯ ಅವಕಾಶ ಇರ್ತದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳ್ತಾನೆ. ಮೊದಲನೇ ಪ್ರಶ್ನೆ ನೋಡಿ, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಸಣ್ಣ ಕರಳು ಆಗಿರ್ತದೆ. ಈ ಸಣ್ಣ ಕರಳಿನಲ್ಲಿ ಏನಾಗ್ತದಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನ ಆಗ್ತವೆ. ಅಂದರೆ ಸಂಪೂರ್ಣವಾಗಿ ಏನಾಗ್ತವಪ್ಪ ಅಂದರೆ ಜೀರ್ಣವಾಗ್ತವೆ ಅಂತ ಹೇಳ್ತಾನೆ. ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಕತಿ, ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಕನ್ವರ್ಟ್ ಆಕತಿ, ಹಾಗೆ ಕೊಬ್ಬುಗಳು ಐತಲ್ಲ, ಕೊಬ್ಬು ಮತ್ತು ಗ್ಲಿಸರಿನ್ ಏನಾಗ್ತದಪ್ಪ ಅಂದರೆ ಬಿಡುಗಡೆ ಆಗ್ತದೆ ಅಂತ ನಾವು ಹೇಳ್ತೇವೆ. ಓಕೆನಾ. ಸಣ್ಣ ಕರಳಿನಲ್ಲಿ ಸಂಪೂರ್ಣವಾಗಿ ಪಚನ ಆಗ್ತಕ್ಕಂಥದ್ದು ಜಾಗ ಇದು. ಓಕೆನಾ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆಗೆ ಏನಂತ ಕರೀತಾರೆ ಅಂತ ಕೇಳಿದಾನೆ. ಸೊ ಇದನ್ನು ವಸ್ತು ಸ್ಥಾನಾಂತರಣ ಅಂತ ಕರಿತೇವೆ ನಾವು. ಓಕೆನಾ. ಆಪ್ಷನ್ ಡಿ ವಸ್ತು ಸ್ಥಾನಾಂತರಣ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆ ನಾವು ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ. ನೆನಪಲ್ಲಿ ಇಟ್ಕೊಡ್ರಿ. ಓಕೆನಾ. ಇಂಪಾರ್ಟೆಂಟ್ ಕ್ವಶನ್ ಇದು, 1 ಅಂಕದ ಪ್ರಶ್ನೆ ಆಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ನೆಕ್ಸ್ಟ್ ಮೇನು 1 ಅಂಕದ ಪ್ರಶ್ನೆಗಳು. 3ನೇ ಪ್ರಶ್ನೆ, ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗ್ತದೆ? ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗ್ತದಪ್ಪ ಅಂದರೆ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ನ ಕೊರತೆ ಇರುವಾಗ ಲ್ಯಾಕ್ಟಿಕ್ ಆಮ್ಲವು ಉತ್ಪತ್ತಿ ಆಗ್ತದೆ. ಯಾವಾಗ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ಕಡಿಮೆ ಇರ್ತದಲ್ಲ, ಕೊರತೆ ಉಂಟಾಗಿರ್ತದಲ್ಲ, ಅಂತಹ ಸಂದರ್ಭದಲ್ಲಿ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗ್ತದೆ. ಇನ್ನು 4ನೇ ಪ್ರಶ್ನೆ, ಅವಾಯುಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ ಅಂತ ಕೇಳಿದಾನೆ. ಯಾವುದಪ್ಪ ಅಂದರೆ ಅವಾಯುಕ ಉಸಿರಾಟದಲ್ಲಿ ಈಸ್ಟ್ ಕೋಶಗಳಲ್ಲಿ ನಡೀತದೆ. ಓಕೆ. ಒಂದು ಗ್ಲೂಕೋಸ್ ಅಣು ವಿಭಜನೆಗೊಂಡಾಗ ಏನಾಗ್ತದಪ್ಪ ಅಂದರೆ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ದೊರೆಯುತ್ತದೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ. ನೋಡ್ರಿ, ಅವಾಯುಕ ಉಸಿರಾಟ ಅಂದರೆ ಆಕ್ಸಿಜನ್ ಇಲ್ಲಿ ಇರೋದಿಲ್ಲ. ನೆನಪಲ್ಲಿ ಇಟ್ಕೊಡ್ರಿ. ಈ ಆಕ್ಸಿಜನ್ ಇಲ್ಲದೆ ಉಸಿರಾಟ ಪ್ರಕ್ರಿಯೆ ಯಾವ ಜೀವಿಗಳಲ್ಲಿ ನಡೀತದಪ್ಪ ಅಂದರೆ ಈಸ್ಟ್ ಕೋಶಗಳಲ್ಲಿ ನಡೀತದೆ. ಇದರಿಂದ ಆ ಒಂದು ಉತ್ಪಾದನೆ ಆದಂಥ ಉತ್ಪನ್ನಗಳು ಯಾವಪ್ಪ ಅಂದರೆ ಇಲ್ಲಿ ಒಂದು ಗ್ಲೂಕೋಸ್ ಅಣು ವಿಭಜನೆ ಆಗ್ತದೆ, ಅಂದರೆ ಡಿವೈಡ್ ಆಗ್ತದೆ. ಸೊ ವಿಭಜನೆ ಆದಾಗ ಅಲ್ಲಿ ಏನೇನು ಉಂಟಾಗ್ತದಪ್ಪ ಅಂದರೆ ಎಥನಾಲ್ ಬಿಡುಗಡೆ ಆಗ್ತದೆ. ಎಥನಾಲ್ ಪ್ಲಸ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಂಬ 2 ಉತ್ಪನ್ನಗಳು ದೊರೀತಾವೆ ನಮಗೆ ಎಲ್ಲಿ? ಅವಾಯುಕ ಉಸಿರಾಟದಲ್ಲಿ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡಿ ತಗೋಣ. ಮೇನು 3ನೇ ಮೇನು 2 ಅಂಕದ ಪ್ರಶ್ನೆಗಳು. ತೆರೆದ ಪತ್ರರಂಧ್ರವನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾನೆ. ಅದರಲ್ಲಿ 2 ಭಾಗಗಳಿದ್ದಾವೆ. ಯಾವ್ಯಾವಪ್ಪ ಅಂದರೆ ಒಂದು ಕಾವಲು ಕೋಶಗಳು, ಇನ್ನೊಂದು ಪತ್ರರಂಧ್ರ ಅಂತ ಇದೆ. ಸೊ ಈ 2 ಚಿತ್ರ ಈ ರೀತಿಯಾಗಿದೆ ನೋಡಿ. ತೆರೆದ ಪತ್ರರಂಧ್ರ ಈ ರೀತಿಯಾಗಿರ್ತದೆ. ಅಲ್ಲಿ ಕಾವಲು ಜೀವಕೋಶಗಳು ಇರ್ತದೆ, ಪತ್ರರಂಧ್ರಗಳು ಇರ್ತವೆ. ಓಕೆ. ಇಲ್ಲಿ ಕಾವಲು ಜೀವಕೋಶಗಳು ಮತ್ತು ಪತ್ರರಂಧ್ರ 2 ಭಾಗಗಳಿದಾವಲ್ಪ. ಈ ಕೆಲವೊಮ್ಮೆ ಏನು ಮಾಡ್ತಾನೆ, ಅವನ ಚಿತ್ರ ಕೊಟ್ಟು ಭಾಗನೂ ಗುರುತಿಸಿರ್ತಾನೆ. ಅವುಗಳಿಗೆ ಕಾರ್ಯವನ್ನು ಬರೀರಿ ಅಂತ ಕೇಳ್ತಾನೆ. ಈ ಪತ್ರರಂಧ್ರ ಏನು ಮಾಡ್ತದಪ್ಪ ಅಂದರೆ ಅನಿಲಗಳ ವಿನಿಮಯಕ್ಕೆ ಸಹಕಾರಿಯಾಗಿರ್ತದೆ. ಓಕೆ. ಅನಿಲಗಳ ವಿನಿಮಯಕ್ಕೆ ಸಹಕಾರಿಯಾಗಿರ್ತದೆ. ಹಾಗೆ ಬಾಷ್ಪ ವಿಸರ್ಜನೆಗೆ ಕೂಡ ಇದೇನು ಮಾಡ್ತದೆ, ಸಹಕಾರಿಯಾಗ್ತದೆ. ಹಾಗೆ ಕಾವಲು ಜೀವಕೋಶಗಳು ಏನು ಮಾಡ್ತಪ್ಪ, ಯಾವಾಗ ನೀರು ಅಥವಾ ಅನಿಲಗಳು ತುಂಬಿದಾಗ ಕಾವಲು ಜೀವಕೋಶಗಳು ಏನಾಗ್ತವೆ, ಕ್ಲೋಸ್ ಆಗೋದು, ಓಪನ್ ಆಗೋದು ಮಾಡೋದ್ರಿಂದ ಅನಿಲಗಳ ವಿನಿಮಯಕ್ಕೆ ಸಹಕಾರಿ ಆಗ್ತವೆ ಅಂತ ನಾವು ಈಸಿಯಾಗಿ ಹೇಳ್ಬೋದು. ಇನ್ನು 6ನೇ ಪ್ರಶ್ನೆ ನೋಡಿ, ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ ಅಂತ ಕೇಳ್ತಾನೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಚಪಾತಿಯನ್ನು ಜಗಿಯುವಾಗ ಬಿಡುಗಡೆಯಾಗುವ ಲಾಲಾರಸದಲ್ಲಿ ಅಮೈಲೇಸ್ ಕಿಣ್ವ ಇರ್ತದೆ. ಅಂದರೆ ನಮ್ಮ ಬಾಯಿಯ ಏನು ಎಂಜಲ್ ಇದೆಯಲ್ಲ, ಉಗುಳು ಅಂತ ಕರಿತೀವಿ, ಅದರಲ್ಲಿ ಏನಿರ್ತದಪ್ಪ ಅಂದರೆ ಅಮೈಲೇಸ್ ಕಿಣ್ವ ಅಂತ ಇರ್ತದೆ. ಓಕೆ. ಈ ಕಿಣ್ವ ಏನು ಮಾಡ್ತದಪ್ಪ ಅಂದರೆ ಚಪಾತಿಯಲ್ಲಿನ ಪಿಷ್ಟವನ್ನು ವಿಭಜಿಸಿ, ಸ್ಟಾರ್ಚ್ ಅಂತ ಕರಿತೀವಿ, ಈ ಚಪಾತಿಯಲ್ಲಿನ ಪಿಷ್ಟವನ್ನು ವಿಭಜಿಸಿ ಸರಳ ಸಕ್ಕರೆಯಾಗಿ ಪರಿವರ್ತಿಸ್ತದೆ. ಸರಳ ಸಕ್ಕರೆ ಅಥವಾ ನಥಿಂಗ್ ಬಟ್ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡೋದ್ರಿಂದ ಚಪಾತಿ ತಿನ್ನುವಾಗ ನಮಗೇನು ಅನಿಸ್ತದಪ್ಪ ಅಂದರೆ ಸಿಹಿಯಾದ ಅನುಭವವನ್ನು ಕೊಡ್ತದೆ. ಇನ್ನು 7ನೇ ಪ್ರಶ್ನೆ, ಕಾರಣ ಕೊಡಿ ಅಂತ ಕೇಳಿದಾನೆ. ಎ ಪ್ರಶ್ನೆ ನೋಡಿ, ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ ಅನ್ನೋದು ಒಂದು ಪ್ರಶ್ನೆ. 2ನೇದು, ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕವಾಗಿದೆ ಏಕೆ ಅಂತ ಕೇಳ್ತಾನೆ. ಬನ್ನಿ ಮೊದಲೇ ಆನ್ಸರ್ನ ನೋಡ್ತಾ ಹೋಗೋಣ. ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ ಏಕೆ ಅಂತ ಇದೆಯಲ್ಲ. ಸೊ ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ ಹೃತ್ಕುಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರುವುದರಿಂದ
ಅವುಗಳು ಏನಾಗಿರ್ತಪ್ಪ ಅಂದರೆ ದಪ್ಪ ಭಿತ್ತಿಯನ್ನು ಹೊಂದಿರೋದ್ರಿಂದ ಅವುಗಳು ಏನು ಮಾಡ್ತಪ್ಪ ಅಂದರೆ ಹೆಚ್ಚಿನ ವೇಗದಲ್ಲಿ ಅಂದರೆ ಹೆಚ್ಚಿನ ಒತ್ತಡದ ರೂಪದಲ್ಲಿ ಏನಾಗ್ತದೆ ರಕ್ತವನ್ನು ಪುಷ್ ಮಾಡ್ತವೆ ಎಲ್ಲ ಅಂಗಗಳಿಗೆ. ಇನ್ನು ಬಿ ಪ್ರಶ್ನೆ ನೋಡಿ, ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕವಾಗಿದೆ ಹೇಗೆ ಅಥವಾ ಏಕೆ ಅಂತ ಕೇಳಿದ್ದಾನೆ. ಸೊ ಅದು ಆನ್ಸರ್ ನೋಡ್ತಗೋಣ. ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯಕತೆ ಇರುವುದರಿಂದ, ನೋಡ್ರಿ, ತಮ್ಮ ದೇಹದ ಉಷ್ಣತೆ ಅಂದರೆ ಟೆಂಪ್ರೇಚರ್, ಬಾಡಿ ಟೆಂಪ್ರೇಚರ್ನ ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯಕತೆ ಇರೋದರಿಂದ ಸ್ತನಿಗಳು ಮತ್ತು ಸ್ತನಿಗಳಂದರೆ ಹಾಲು ಉಣಿಸುವಂತಹ ಜೀವಿಗಳು, ಓಕೆನಾ. ಪಕ್ಷಿಗಳನ್ನು ನಿಮ್ಗೆ ಗೊತ್ತೈತೆ, ಅವು ಎರಡು ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಕ್ತವನ್ನು ಪ್ರತ್ಯೇಕಿಸ್ತವೆ. ಯಾಕಂದರೆ ಸಿಂಪಲ್, ಅವುಗಳ ದೇಹದ ಟೆಂಪ್ರೇಚರ್ನ ಕಾಪಾಡಿಕೊಳ್ಳೋಕ್ಕೆ, ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 8ನೇ ಪ್ರಶ್ನೆ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ 4 ವಿಧಾನಗಳನ್ನು ಬರೆಯಿರಿ ಅಂತ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಈ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಬಂದಿತ್ತು. ಸೊ ಈ ವರ್ಷ ನಿಮಗೂ ಕೂಡ ಬರತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಸೊ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಅಂತಲೇ ಹೇಳ್ಬೋದು ಇದನ್ನು. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ 4 ವಿಧಾನಗಳು ಯಾವುವು? ಓಕೆ, ಮೊದಲೇ ಪ್ರಶ್ನೆ ನೋಡಿ, ಮೊದಲೇ ಆನ್ಸರು ಹಳೆಯ ಕ್ಸೈಲಮ್ಗಳಲ್ಲಿ ಅಂಟು ಮತ್ತು ರಾಳಗಳ ರೂಪದಲ್ಲಿ ತ್ಯಾಜ್ಯ ಸಂಗ್ರಹವಾಗುವುದು. ನೀವು ಸಿಂಪಲ್ ಆಗಿ ಅಂಟು ಮತ್ತು ರಾಳಗಳ ರೂಪದಲ್ಲಿ ತ್ಯಾಜ್ಯ ಸಂಗ್ರಹವಾಗುವುದು ಅಂತ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ. ಇನ್ನು ಎರಡನೇದೇನಪ್ಪ ಅಂದರೆ ಎಲೆಗಳನ್ನು ಉದುರಿಸುವುದರ ಮೂಲಕ ಕೂಡ ಏನಾಗ್ತದಪ್ಪ ಅಂದರೆ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರ ಹಾಕ್ತವೆ. 3ನೇದು ಪಾಯಿಂಟು, ತಮ್ಮ ಸುತ್ತಲಿನ ಮಣ್ಣಿಗೆ ತ್ಯಾಜ್ಯಗಳನ್ನು ವಿಸರ್ಜಿಸುವ ಮೂಲಕ ಅಂತ. ಸೊ ಸುತ್ತಲಿರ್ತಕ್ಕಂಥ ಗಿಡದ ಸುತ್ತಲಿರ್ತಕ್ಕಂಥ ಏನು ಮಣ್ಣು ಇರ್ತದಲ್ಲ, ಆ ಮಣ್ಣಿನಲ್ಲಿ ಏನು ಮಾಡ್ತಪ್ಪ ಅಂದರೆ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸ್ತವೆ. ಇನ್ನು 4ನೇ ಅಂಶ, ನೀವು ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಕೂಡ ಹೊರ ಹಾಕ್ತವೆ ಅಂತ ನೀವು ಬರಿಬಹುದಾಗ್ತದೆ, ಓಕೆನಾ. ಬಾಷ್ಪ ವಿಸರ್ಜನೆಯ ಮೂಲಕ ಅಷ್ಟೇ ಅಲ್ಲದೆ ದ್ಯುತಿ ಸಂಶ್ಲೇಷಣೆಯ ಮೂಲಕ ಆಕ್ಸಿಜನನ್ನು ಕೂಡ ಇವು ಏನು ಮಾಡ್ತಪ್ಪ ಅಂದರೆ ತ್ಯಾಜ್ಯ ವಸ್ತುವಾಗಿ ಹೊರ ಹಾಕ್ತವೆ. ನೋಡಿ, ದ್ಯುತಿ ಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಸಸ್ಯಗಳಿಗೆ ಏನಾಗ್ತದಪ್ಪ ಅಂದರೆ ತ್ಯಾಜ್ಯ ವಸ್ತು, ಆದರೆ ಮನುಷ್ಯರಿಗೆ ಅದು ಮೂಲ ವಸ್ತು ಆಗ್ತದೆ, ಓಕೆ, ನೆನಪಲ್ಲಿಟ್ಕೊಳ್ಳಿ. ಅದೇ ನಾವು ಉಸಿರಾಟ ಪ್ರಕ್ರಿಯೆಯಲ್ಲಿ ನಮ್ಮ ಒಂದು ಕಾರ್ಬನ್ ಡೈಆಕ್ಸೈಡ್, ನಾವು ಹೊರ ಹಾಕ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು ನಮಗೆ ತ್ಯಾಜ್ಯ ವಸ್ತು, ಆದರೆ ಸಸ್ಯಗಳಿಗೆ ಮೂಲ ವಸ್ತು ಆಗಿರ್ತದೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಕಾನ್ಸೆಪ್ಟನ್ನು. ಇನ್ನು ಅಷ್ಟೇ ಅಲ್ಲದೆ ಉಸಿರಾಟದಿಂದ ಕಾರ್ಬನ್ ಡೈಆಕ್ಸೈಡ್ ಯಾವುದಾದ್ರೂ 2 ಅಂಶಗಳು, ಕೆಲವೊಮ್ಮೆ ರಾತ್ರಿ ಸಸ್ಯಗಳು ಏನು ಮಾಡ್ತವಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೊರ ಹಾಕ್ತವೆ, ಅವಾಗ ಕೂಡ ಏನು ಅನಿಸ್ತದೆ, ಅವಾಗಲೂ ಕೂಡ ತ್ಯಾಜ್ಯವನ್ನು ಹೊರ ಹಾಕ್ತವೆ ಅಂತ ಹೇಳ್ಬೋದು ನಾವು. ಇನ್ನು 3 ಅಂಕದ ಪ್ರಶ್ನೆಗಳು, ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತ ಕೇಳ್ತಾನೆ. ಬನ್ನಿ ಆನ್ಸರ್ನ ನೋಡ್ತಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸಣ್ಣ ಕರಳು ಆಹಾರದಲ್ಲಿನ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕೊಬ್ಬುಗಳು ಸಂಪೂರ್ಣ ಪಚನಗೊಳ್ಳುವ ಸ್ಥಳವಾಗಿದೆ. ಕರುಳು ರಸದಲ್ಲಿನ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ, ಕೊಬ್ಬನ್ನು ಕೊಬ್ಬಿನಾಮ್ಲಗಳಾಗಿ ಹಾಗೂ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸ್ತವೆ. ಸಣ್ಣ ಕರಳಿನ ಒಳಗೋಡೆಯಲ್ಲಿನ ವಿಲಯಗಳು ಪಚನದ ಆಹಾರವನ್ನು ಹೀರಿಕೊಳ್ತವೆ ಅಂತ ನೀವು ಬರಿಬೇಕಾಗ್ತದೆ. ಸಿಂಪಲ್, 3 ಅಂಕ ಈ ಸುಲಭವಾಗಿ ಪಡಿಬೋದು. 10ನೇ ಪ್ರಶ್ನೆ, ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯು ಫ್ಲೋಯಂ ಅಂಗಾಂಶದಲ್ಲಿ ಜರುಗುತ್ತದೆ. ಸೊ ಆಹಾರವನ್ನು ಸಾಗಿಸುವಂತಹ ಕೆಲಸವನ್ನು ಫ್ಲೋಯಂ ಅಂಗಾಂಶ ಮಾಡ್ತತಿ. ನೀರನ್ನು ಮತ್ತು ಖನಿಜಾಂಶಗಳನ್ನು ಸೇರಿಸೋ ಕೆಲಸವನ್ನು ಕ್ಸೈಲಮ್ ಅಂಗಾಂಶ ಮಾಡ್ತದೆ, ನೆನಪಲ್ಲಿ ಇಟ್ಕೊಳ್ಳಿ. ಆಹಾರ ಮತ್ತು ಇತರ ವಸ್ತುಗಳ ಸ್ಥಾನಾಂತರಣವು ಜರಡಿನಾಳದ ಪಾರ್ಶ್ವಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ 2 ದಿಕ್ಕುಗಳಲ್ಲಿ ನಡೆಯುತ್ತದೆ. ಅಭಿಸರಣ ಒತ್ತಡದಿಂದ ಈ ಕ್ರಿಯೆ ಏನಾಗ್ತದಪ್ಪ ಅಂದರೆ ಸಾಧಿಸಲಾಗ್ತದ ಅಂತ ನೀವು ಆನ್ಸರ್ನ ಬರೀಬೇಕಾಗ್ತದೆ. ಇನ್ನು 4ನೇ ಪ್ರಶ್ನೆ ಅಂದರೆ 5ನೇ ಮೇನು 4 ಅಂಕದ ಪ್ರಶ್ನೆ, ಮಾನವನ ಹೃದಯದ ನೀಳಛೇದ ನೋಟವನ್ನು ತೋರಿಸ್ತಕ್ಕಂತಹ ಚಿತ್ರವನ್ನು ಬರೆದ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾನೆ. ಸೊ ಇಂಪಾರ್ಟೆಂಟ್ ಪ್ರಶ್ನೆ ಇದು, 4 ಅಂಕಕ್ಕೆ. ಈ ವರ್ಷದ 2026 ವರ್ಷದ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ 4 ಅಂಕಕ್ಕೆ ಈ ಒಂದು ಹೃದಯದ ಚಿತ್ರವನ್ನು ಕೇಳಿದ್ದ. ಸೊ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಪ್ರಾಕ್ಟೀಸ್ ಮಾಡಿ. ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಸುಲಭವಾಗಿ ನೀವು 4 ಅಂಕಗಳನ್ನು ಗಳಿಸ್ಬೋದು, ಓಕೆನಾ. ಇನ್ನು 5ನೇ ಪ್ರಶ್ನೆ ಮರುಸಿಂಚನ ಅಂತ ಇದೆ. ಸೊ 5 ಅಂಕದ ಒಂದು ಪ್ರಶ್ನೆ ಕೊಡ್ತಾನೆ, ಅಕಸ್ಮಾತ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದರೆ. ಓಕೆ, ಅಮೀಬಾ ಪೋಷಣಾ ಹಂತಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಇದೆ. ಸೊ ಅನುಕ್ರಮವಾಗಿ ಬರೆಯೋದು ಯಾವ ರೀತಿ ಅಂತ ನೋಡೋಣ. ಮೊದಲು ಆಹಾರವನ್ನು ಸೇವನೆ ಮಾಡ್ತವೆ, ತದನಂತರ ಜೀರ್ಣಕ್ರಿಯೆ ಮಾಡ್ತವೆ, ತದನಂತರ ಏನು ಮಾಡ್ತಪ್ಪ ಅಂದರೆ ಹೀರಿಕೆ ಮಾಡ್ಕೋತವೆ, ಅದರ ನಂತರ ಸ್ವಾಂಗೀಕರಣ ನಡೆಸಿ ವಿಸರ್ಜನೆಯನ್ನು ಮಾಡ್ತಕ್ಕಂಥ ಕೆಲಸ ಅಮೀಬಾದಲ್ಲಿ ನಡೀತದೆ. ಇನ್ನು ಅದೇ ರೀತಿ 13ನೇ ಪ್ರಶ್ನೆ ನೋಡಿ, ರಕ್ತದ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು, ಅದರಲ್ಲಿ ಬಳಸಿರುವ ಲೋಹ ಯಾವುದು ಅಂತ ಕೇಳ್ತಾನೆ. ರಕ್ತದ ಒತ್ತಡವನ್ನು ಅಳೆಯಲು ಬಳಸ್ತಕ್ಕಂಥ ಉಪಕರಣ ಸ್ಪಿಗ್ಮೋಮಾನೋಮೀಟರ್ ಅಂತ ಅಥವಾ ಸ್ಪಿಗ್ಮೋಮ್ಯಾನೋಮೀಟರ್ ಅಂತಲೇ ಹೇಳ್ಬೋದು. ಅದರಲ್ಲಿ ಪಾದರಸವನ್ನು ಬಳಸಿರ್ತಾರೆ. ಓಕೆ, ಈ ಪಾದರಸವನ್ನು ಯಾಕೆ ಬಳಸ್ತಾರಪ್ಪ ಅಂದರೆ ಈ ಪಾದರಸ ಐತಲ್ಲ ಅತ್ಯಂತ ಕಡಿಮೆ
ಓಲಾಡುವಿಕೆಗೆ ಒಳಗಾಗ್ತದೆ. ಅಂದರೆ ಅತ್ಯಂತ ಕಡಿಮೆ ಡಿಫ್ರೆನ್ಸ್ಗಳನ್ನು ಕೂಡ ಇಲ್ಲಿ ಇದು ಪಾದರಸ ವ್ಯಕ್ತಪಡಿಸ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಅದನ್ನ ಏನು ಮಾಡ್ತಾರಪ್ಪ ಅಂದರೆ ಪಾದರಸವನ್ನು ಬಳಸ್ತಾರೆ. ಇನ್ನು ನೆಕ್ಸ್ಟ್ 14ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಮೂತ್ರಜನಕಾಂಗಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಇದೆ. ನಮ್ಮ ಸೊಂಟದ 2 ಪಾರ್ಶ್ವಗಳಲ್ಲಿ ಏನಾಗ್ತಪ್ಪ ಅಂದರೆ ಕಂಡು ಬರ್ತದೆ ಅಂತ ನಾವು ಬರೀಬೇಕಾಗ್ತದೆ. ಓಕೆನಾ. ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು ಜೀವಕ್ರಿಯೆಗಳು ಎಂಬ ಪಾಠದ LBA ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಇದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಹೈಪ್ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.